ಯಾವ್ದು ಬಿಸಾಕು ಅಷ್ಟೇ ಅಲ್ಲ, ನನ್ನ ಭಾಗ ಯಾವ್ದು ಬಿಸಾಕು. ಏನ್ ಹೇಳೋ, ನನ್ನ ಭಾಗ ಯಾವ್ದು ಬಿಸಾಕು ಫಸ್ಟು. ಒಂದು ಮದುವೆ ಮಾಡೋ ಯೋಗ್ಯತೆ ಇಲ್ಲ ಮಗಂಗೆ, ಮಾತಾಡ್ತಿ ಹಂಗೇನೆ. ಏನ್ ಹೇಳೋ, ಎಲ್ಲ ಮನೆ ಮಕ್ಕಳು ಮನೆಯರು ನಿನ್ ತಂಗಿದಿರು ತಮ್ದಿರಕು ಎಲ್ಲ ಎತ್ತೆತ್ತಿ ಎಣಿಸುವಾಗ ನ್ಯಾವನ್ ಕೊಡ್ತಾನೆ ಅಲ್ಲಿ. ಏನ್ ಹೇಳೋ, ಬೇವರ್ಸಿ ನನ್ನ ಅವ್ರವ್ರೇ ಇದು ಮಾಡುವಾಗ ನ್ಯಾವನ್ ಕೊಡ್ತಾನೆ. ಖರ್ಚಲ್ಲಿ ಬೆಳಿಗ್ಗೆ ಖರ್ಚು ನಾನು ಮಾತಾಡ್ತೀನಿ. ಯಾವನ ನಮ್ಮ ಮನೆ ಬಾಗ್ಲಿ ಬರ್ಕೊಡ್ದು ಅವ್ರು ಸಾಲ ಕೊಟ್ಟವ್ರೆ ಬಡ್ಡಿ ಸಮೇತ ಸಾಲ ಬಿಸಾಕ್ತೀನಿ. ನಂದ್ಯಾವ್ದು ಭಾಗ ಬಿಟ್ಟು ಬಿಸಾಕ್ತಾ ಇರು. ಏನ್ ಹೇಳೋ, ನಂದ್ಯಾವ್ದು ಭಾಗ ಬಿಸಾಕ್ತಾ ಇರು ಫಸ್ಟು. ಮಿಂಡ್ರಿ ನನ್ನ ಮಗ ಅಂತ ಕೇಳ್ತೇನೆ ನಿನ್ನೆ. ಏನ್ ಹೇಳೋ, ಮಿಂಡ್ರಿ ನನ್ನ ಮಗ. ಮಗ ವಯಸ್ಸಿಗೆ ಬಂದ ಒಂದು ಮದುವೆ ಮಾಡೋಣ. ಏನ್ ಹೇಳೋ, ಬಂದ್ಬಿಡೋದು. ಭಾನುವಾರ ಬಂದವ್ರು ಅವರು ಬಂದೋತಿದ್ದಲ್ಲೇ ಇಷ್ಟೊಂದು ಚೇಂಜು, ಒಂದು ಫೋನ್ ಕಾಲ್ ಬತ್ತಿದ್ದಲ್ಲೇ ಇಷ್ಟೊಂದು ಚೇಂಜು. ಏನ್ ಹೇಳೋ, ಬರ್ಕೊಡುದು ನಮ್ಮ ಮನೆ ಬಾಕ್ಲಿಗೆ. ಬಾ ಹೋಗೋಣ ಅಲ್ಲಿಗೇನೇನೆ. ನಮ್ಮ ಮನೆ ಯಾಕಪ್ಪ ಹಿಂಗಾಳ ಓದ್ತೈತೆ, ಬರ್ಕೊಡುದಿಲ್ಲಿ. ನಾನು ಅವ್ರ ಮನೆ ಬಾಗ್ಲಿಗೆ ಓದ್ತಿಲ್ಲ ತಾನೇ, ಬರ್ಕೊಡುದಿಲ್ಲ ಯಾರೂನು. ಏನು ಕರೆಸ್ತೆ ಇಲ್ಲಿ, ಏನು ಹಂಗೆ ನೋಡೇ ಬಿಡೋಣ. ಅವ್ರಿಗೆ ಬಂದು ನೆಮ್ಮದಿಯಾಗಿ ಹೋಗೇ ಬಿಡ್ತಾರೆ, ನೋಡೇ ಬಿಡೋಣ. ನಮ್ಮ ಸಂಸಾರ ಹಾಳು ಮಾಡಿ ಬೆಂಕಿ ಕಾರಣನೇ ಅವರು. ಕರ್ಸಿಲಿ ಎಲ್ಲ ಒಳ್ಳು ಕರ್ಸಿಲಿ ಮಾತಾಡ್ತೀನಿ. ಏನ್ ಹೇಳೋ, ಬಂದು ಬಿಡೋದು. ಇಲ್ಲೇನಂದ್ರೆ ಅದನ್ನ ಹೇಳ್ಬಿಡೋದು, ಹೋಗ್ಬಿಡೋದು. ನಮ್ಮ ಸಂಸಾರದಲ್ಲಿ ಕಿಚ್ಚಾಡಿ ಕೆರೆಪಾಡ್ತು ಹೋಗೋದತ್ತ. ಮಿಂಡ್ರಿ ನನ್ನ ಮಗ ಅಂತೆ. ಇವತ್ತು ಗಾರೆ ಕೆಲ್ಸಕ್ಕೆ ಹೋಗೋ ಪ್ರಮೇಯ ಬರ್ತಿರ್ಲಿಲ್ಲ ನನಗೆ, ನೀನೊಬ್ಳು ಕರೆಕ್ಟ್ ಆಗಿದ್ದಿದ್ರೆ. ಏನ್ ಹೇಳೋ, ಯಾವನೋ ಏನು ಇದು ಮಾಡ್ತಾ ಇಲ್ಲ. ದುಡಿಯೋದು ನನಗೆ ತಿನ್ನಕ್ಕೆ ಉಣ್ಣಕ್ಕಾಗತ್ತೆ ಅಷ್ಟೇ ನಂದು. ಏನ್ ಹೇಳೋ, ದುಡಿತೀನೋ ಇಲ್ವಾ ನೋಡಿವೆ ನಂದು ಭಾಗ ಬಿಸಾಕ್ ಫಸ್ಟು. ಇದು ಹಿಂಗೆ ಆದ್ರ ಜಮೀನು ಹೊಲ ಮನೆ ಎಲ್ಲ ಹೆಸ್ರಿಗೆ ಬರ್ತಕ್ ನಿಂತೇಳ್ತಲೇ ಒಂದು ಮೆಟ್ಲು ಎತ್ಬಿಟ್ಟಿದ್ಯಾ ನೀನು. ಏನ್ ಹೇಳೋ, ಜಮೀನು ಹೊಲ ಮನೆ ಹೆಸ್ರಿಗೆ ಬರಕ್ ನಿಂತೇಳ್ತಲೇ ಒಂದು ಮೆಟ್ಲು ಎತ್ಬಿಟ್ಟಿದ್ಯಾ ನೀನು. ಕಷ್ಟಪಟ್ಟು ಆಲೋಚನೆಗಳು ಮಾಡಿ ಮಾಡಿಸ್ಕೊಂಡು ಬರ್ತೀರ ನಾನು. ನೀನೇನು ಮಾಡಿ ಕಿದ್ದು ದಬಾಕಿದ್ಯಾ? ಏನ್ ಹೇಳೋ, ಏನ್ ಕಿದ್ದು ದಬಾಕಿದ್ಯಾ ನೀನು? ಲೆಕ್ಕ ಹಾಕ್ಬೇಕು ಪ್ರತಿಯೊಂದನು. ಏನ್ ಹೇಳೋ, ಅವ್ರ ಹೆಣ್ಮಕ್ಳ ಹತ್ರ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ ಖರ್ಚಿಕ್ಕಿದ್ ನಾನು. ಏನ್ ಹೇಳೋ, ಲೆಕ್ಕ ಹಾಕ್ಬೇಕು. ಏನ್ ಹೇಳೋ, ಮನೆ ಆಳ ತೊಲಗ್ತೀನಿ ನಾನು. ಮಿಂಡ್ರಿ ಮಗ ಅಲ್ವಾ, ಪ್ರಪಂಚ ವಿಶಾಲಕೈತೆ. ಏನೇನು ಉದ್ಧಾರ ಮಾಡಿರ್ತಿ ಅವತ್ತು ಬಂದು ಹೇಳ್ತೀನಿ. ಯಾವಳಿಗೆ ಕೊಡ್ಬೇಕು ಅಂದೈತೆ ಕೊಡಿಸ್ತೀನಿ, ನನಗೂ ಗೊತ್ತೈತೆ. ಏನ್ ಹೇಳೋ, ನನ್ನ ಸಿಗ್ನೇಚರ್ ಇಲ್ಲದೆ ಅದೇನು ಕಿದ್ದು ದಬಾಕ್ತೆ ನೋಡೇ ಬಿಡ್ತೀನಿ ನಾನು. ಏನ್ ಹೇಳೋ, ಈ ಸಂಸಾರಕ್ಕೆ ಉಳಿ ಇಂತೀರ ನನ್ನ ಮಕ್ಕಳು ಒಬ್ಬೊಬ್ಬನೆಲ್ಲ ತೋರಿಸ್ತೀನಿ ನಾನು. ಏನ್ ಹೇಳೋ, ಖರ್ಚಿಲಿ ಇಲ್ಲಾಕೆ ಒಜ್ಜಾಚಿನ ಕೈಲಿ ಬರೋಕ್ಕಾಗಲ್ಲ, ಅಲ್ಲಿಗೆ ಹೋಗ್ತೀನಿ ನಾನು. ಬಾ ಅಲ್ಲಿಗೆ ಹೇಳ್ತೀನಿ, ಅಲ್ಲಿ ತೋರಿಸ್ತೀನಿ. ಹೋಗ್ತಾರೆ. ಏನ್ ಹೇಳೋ, ಇದು ಉದ್ಧಾರ ಆಗೋ ಮನೆ ಏನ ಇದು? ಹಾಳಾಗಿ ಕೆರೆ ಹಿಡ್ದು ನೆಕ್ ಬಡ್ದವು ಎಕ್ಕುಟ್ಟು ಹೋಗ್ತಿರೋ ಮನೆ ಇದು. ಉದ್ಧಾರ ಆಗ್ತತೆ, ಉದ್ಧಾರ ಮಾಡ್ತೀನಿ, ಮಾಡಿಸ್ತೀನಿ, ಗೊತ್ತೈತೆ. ಎಲ್ಲಾರನ್ನು ಜಂಟಿ ಕುಂಡ್ರಸು ಅಂತ ಹೇಳ್ತೀನಿ. ನಿನ್ನೊಬ್ಬಳನ್ನೇ ಕುಂಡ್ರಿಸ್ತೀನಿ. ಅಕ್ಕ ಭಾಳ ಮಿಂಡ್ರಿ ಆಗತ್ಯ, ಭಾಳ ಮಿಂಡ್ರಿ ಗುಟ್ಟಿದ್ ಬುದ್ಧಿ ತೋರಿಸ್ತೀಯ. ನನ್ನನ್ನೇ ಮಿಂಡ್ರಿ ನನ್ನ ಮಗ ಅಂತ ಕೇಳಿರೋ ಮುಂಡೆ ನೀನು ಲೆಕ್ಕ ಹಾಕಬೇಕು. ಮಿಂಡ್ರಿ ನನ್ನ ಮಗ ಲೆಕ್ಕ ಹಾಕಬೇಕು. ಬರ್ಲಿ ಬಿಡು, ನನ್ನೇನು ಇದು ಮಾಡಲ್ಲ, ಬರ್ಲಿ ಬಿಡು. ನಾನೇನು ಕೊಯ್ದ್ರು ಕಣಲ್ಲ, ಜೈಲಿಗೆ ಹೋಗ್ತೀನಿ ನಾನು, ತಲೆ ಕೆಡ್ಸ್ಕೊಳಲ್ಲ. ಹೇಳೋನಲ್ಲ ನಿನ್ ತಮ್ಮ ಜೈಲಿಗೆ ಹಾಕ್ಸ್ತೀನಿ ಅಂತ, ಜೈಲಿಗೆ ಹೋಗ್ತೀನಿ ಬಿಡು, ತಲೆ ಕೆಡ್ಸ್ಕೊಳಲ್ಲ ನಾನು. ಅಲ್ಲ ನಿನ್ ತಮ್ಮ ಬೊಗಳನಲ್ಲ, ಬಾರಕ ಜೈಲಿಗೆ ಹಾಕ್ಸ್ಬಿಡೋಣ ಅವನ್ನ ಅಂತ. ಬರ್ಲಿ, ಅವ್ನಿಗೆ ಮೆಸೇಜ್ ಮಾಡ್ತಲೇ ಇದ್ದೀನಿ. ಅವ್ನಿಗೆ ತಾಕದಿರಿ ಬರ್ಲಿ ಜೈಲಿಗೆ ಹಾಕ್ಸಕ್ಕೆ. ಈ ಕ್ಷಣ ಹಿಂಗೆ ಹೊರಟು ಬಿಡ್ತೀನಿ. ಅಲ್ಲ, ಎಲ್ಲಾನು ಅನುಭವಿಸ್ಬೇಕು ಜೀವನ. ಇದು ಜೀವನ ಎಲ್ಲ ಅನುಭವಿಸ್ಬೇಕು. ಓದ್ತೀನಿ, ತಲೆ ಕೆಡ್ಸ್ಕೊಳಲ್ಲ ಜೈಲಿಗೆ. ಏನ್ ಹೇಳೋ, ಎತ್ತು ತಾಯಿ ಉದ್ಧಾರ ಆಗ್ತೀನಿ ಹೇಳ್ತೀನಿ. ನೀನೇನು ಹಾಳು ಮಾಡಕ್ಕೆ ಇತ್ಕೊಂಡಿರೋದು, ಮಕ್ಕಳನ್ನ ಹಾಳು ಮಾಡಿ ಬೆಂಕಿ ಕಕ್ಕ ಇತ್ಕೊಂಡಿರೋದು. ಏನ್ ಹೇಳ್ತೀಯ ನೀನು? ಬೊಗಳುತ್ತೀಯ, ಏನ್ ಮಾಡಿದ್ಯಾ ನೀನು? ಎತ್ತು ತಾಯಿ ಏನ್ ಮಾಡಿದ್ಯಾ ನೀನು?
ಏನೇಳೋ ಹಾಳು ಮಾಡಕ್ಕೇನೆ ಎತ್ಕೊಂಡಿರೋದು ನನ್ನ, ನೀನ್ ಮಾಡಿದ್ಯಲ್ಲ, ಇಷ್ಟೊಂದು ಕಷ್ಟ ಕೊಡಕ್ಕೇನೆ ಎತ್ಕೊಂಡಿರೋದು, ನೀನ್ ಮಾಡಿ ಏನೇಳೋ ಕಷ್ಟ ಕೊಡಕ್ಕೇನೆ ಎತ್ಕೊಂಡಿರೋದು ನೀನು. ಆಲೆ ಓದ್ತಾಯ್ತೆ ಯಾವನ್ಗೋ ಫೋನು, ಫೋನ್ ಮಾಡು ನೀನು. ಏನೇಳೋ ಇನ್ನೇನೋ ಇದು ಮಾಡೋಕ್ಕಾಗಲ್ವಲ್ಲ, ಆಲೆ ಓದ್ತಾಯ್ತೆ. ಕಷ್ಟ ಕೊಡಕ್ಕೇನೆ ಎತ್ಕೊಂಡಿರೋದು. ಏನೇಳೋ ಬೋರ್ ಯಾಕೆ ನಾಲ್ಕಾಗ ಹಾಕಿಸ್ಕೊಂಡ ಬೋರು, ನೆಕ್ಕಕ್ಕೆ ಹಾಕಿಸ್ತ ಏನೇಳೋ ಒಂದು ಬೋರಾಗೆ ನೀರು ಬಿಡೋ ಯೋಗ್ಯತೆ ಇಲ್ಲ ನಿನಗೆ. ಬಿಡಲ್ಲ ನಾನು, ಯಾಕೆ ಬಿಡ್ಲಿ, ಬಿಡಲ್ಲ. ಮನೆ ಉದ್ಧಾರ ಮಾಡಕ್ ಬಂದಿರೋದಲ್ಲ, ಮನೆ ಹಾಳು ಮಾಡಿ ಬೆಂಕಿ ಇಕ್ಕಕ್ಕೆ ಬಂದಿರೋದು. ಮಾಡ್ಕೊಂಡಿರೋದು ನಾನಲ್ಲ. ಹಾ, ನಾನು ನೋಡೇ ಬಿಟ್ಟಿದ್ದೀನಿ. ಏನು ಸ್ವಂತ ಬುದ್ಧಿ ಇದ್ದಿದ್ರೆ ಇಷ್ಟೊತ್ತಿಗೆ ಎಲ್ಲೋ ಇರೋದು ಮನೆ. ಏನೇಳ ಅಪ್ಪ ನಿರ್ವಾಕ್ಯಲ್ಲೋದು ಆಗ್ಬಿಟ್ಟೈತೆ. ಅಪ್ಪ ಅಂತ ಅಪ್ಪ ಮಾತೆತ್ತಿರಿ ಹಿಂಗೆ ಹೋಗೋದು. ಅವ್ರ ಸಂಸಾರದ ಹಂಗೆ ಹೇಳ್ತಾರೆ ನಿನಗೆ. ಕೇಳಿಸ್ತಾ ಇಲ್ಲ ಹಂಗೇನೆ. ಏನು ಕೇಳಿಸ್ಕೊಂತಾರೆ ಎಲ್ಲಾರು. ನಿರ್ವಾಕ್ಯಲ್ಲೋದು ಆಗ್ಬಿಟ್ಟೈತೆ. ಎಲ್ಲರೂ ಬರೋದಿಲ್ಲಿ ನಮ್ಮ ಮನೆನ ಸಂಸಾರನೇ ಹಾಳು ಮಾಡ್ಬೇಕು ಇಕ್ತಾವ್ರೆ. ಕೇಳಿಸ್ತಾ? ನಿರ್ವಾಕ್ಯಲ್ಲೋದು ಮಿಂಡ್ರಿ ನನ್ನ ಮಗ ಅಂತ ನೆನ್ನೆಲ್ಲ ಬೊಗಳ್ಬಿಟ್ಟು ಇವತ್ತು ತಾಳೆ ಅಪ್ಪ ಅಂತ ಅಪ್ಪ. ಬಾಯಿ ಬಂದಂಗೆ ಆಡ್ತಾವನೆ. ಓಹೋ, ನೀನು ನನ್ನ ಭಾಗ ಯಾವ್ದು ಬಿಸಾಕ್ತಾ ಇರೋ, ನಾನು ಉದ್ಧಾರ ಆಗಬೇಕು. ಕಂಪ್ಲೇಂಟ್ ಕೊಡ್ತೀನಿ. ಫಸ್ಟ್ ಕೊಡುವ ಇವಾಗ್ಲೇನೇನೆ, ಕೊಡ್ತೀನಪ್ಪ, ಬಿಡಲ್ಲ. ಫಸ್ಟ್ ಇವಾಗಲೇ ಹೋಗ್ಬಾ, ನಿನ್ ಕಡೆಯಿಂದಲೇ ಹೋಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ನೋಡು ಬಾಯಿ ಹೆಂಗ್ ಆಡ್ತಾವ ಗೊತ್ತಾ? ಫಸ್ಟ್ ನಡೀತಾ ಇರು, ನಾನು ಅದನ್ನೇ ಇರೋದು. ನೋಡು ಹೆಂಗ್ ಆಡ್ತಾವ ಗೊತ್ತಾರಪ್ಪ. ಓಹೋ, ನಾನು ತೋರಿಸ್ತೀನಿ ಎಲ್ಲಾನು. ಅವೇ ನನ್ನ ಹತ್ರ ರೆಕಾರ್ಡು ತೋರಿಸ್ತೀನಿ ನಾನು. ಸಂಸಾರ ಉದ್ಧಾರ ಮಾಡೋದ ನೀನು, ಹಾಳು ಮಾಡಿ ಬೆಂಕಿ ಇಕ್ಕಿರೋರು. ಅವ ನಡಿ ಇವಾಗಲೇ ಬಾ, 112 ಫೋನ್ ಮಾಡು. ನಾನು ಹೇಳ್ತಾ ಇದ್ದೀನಲ್ಲ, 112 ಫೋನ್ ಮಾಡು. ಪೊಲೀಸ್ ಜೀಪ್ ತಗೊಂಡು ಹೋಗ್ಲಿ ನನ್ನ. ಹಂಗೆ ಇನ್ನೊಮ್ಮ ಸೋಮವಾರದಿಂದ ನಾನು ಕಂಪ್ಲೇಂಟ್ ಮಾಡ್ತೀನಿ. ನಾ ಇವಾಗಲೇ ಹೋಗು, ನಾನು ಉಳ್ಬಾರ್ದು ಕೊಡಲ್ಲ. ಇವಾಗಲೇ ಹೋಗು. ನೋಡು ಕಂಪ್ಲೇಂಟ್ ಕೊಡ್ತಾಳೆ ಅಂತ ಇವಳೇ ಪೊಲೀಸ್ ಸ್ಟೇಷನ್ ನೋಡಿರೋದು. ನಾನು ನೋಡೇ ಬಿಟ್ಟಿದ್ದೀನಿ. ಮಾತೆತ್ತಿರೆ ಆಗ ಕಂಡೋರ್ಗೆ ಹಿಂಗ್ ಮಾಡಿ 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 ಮನೆ ಇವತ್ತು ಇಲ್ಲಿಗೆ ತಂದಿರೋದು. ಸ್ವಂತ ಬುದ್ಧಿಯಿಂದ ಏನಾನ ಮಾಡ ಯೋಗ್ಯತೆ ಇಲ್ಲ ನಿನಗೆ. ಹೆಂಗೆ ನೋಡ್ ನೈನ್ ಎಲ್ಲ ಅವನು ಹೇಳ್ದಂಗೆ ಕೇಳ್ಕೊಂಡ್ ಕೂತ್ಕೊಂಡು ನಮ್ಮ ಮನೆ ಹಾಳು ಮಾಡಿ ಬೆಂಕಿ ಇಕ್ಕಿರೋದು. ಬಂದವ್ರಂತ ಅವ್ರ ಮನೆನ ಬೇಡ. ನನ್ನ ಭಾಗ ಯಾವ್ದು ಬಿಸಾಕ್ತಾ ಇರೋ, ನನ್ನ ಭಾಗ ಯಾವ್ದು ಹೇಳ್ಬೇಕು. ಅವನಿಗೆ ಯಾವ ಭಾಗನೂ ಕೊಡಲ್ಲ. ಹೇಳೋ ನೋಡ ಅದ್ ಏನೇನ್ ಮಾಡ್ತಾನೆ. ಬೊಗಳಲ್ಲಿ ಬಾಗ್ಲ ಅವ್ನು ಕೇಳಿ ಏನೋ ಅದಕ್ಕೆ ಬಿಟ್ಟೈತ್ ಕಣಮ್ಮ. ಸಾಯ್ಲಿ ಅಂತ ಕಾಯ್ತಾ ಇದ್ದೀರಾ ಎಲ್ಲಾರು. ಉದ್ಧಾರ ಆಗ ಏನೇಳೋ ನಮ್ಮ ಅಪ್ಪನ ಮುದ್ದೆ ವಯಸ್ಸಿಗೆ ತಿನ್ಕೊಂಡಿದ್ದೀರಲ್ಲ, ಏನೇಳೋ ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ನಳಿ ಬಿಡಕ್ಕೆ ಸಾಯ್ಲಿ ಅಂತ ಕಾಯ್ತಾ ಇರೋದು ನೀವು. ಮದುವೆ ಮಾಡ್ರೋ ಬೇವರ್ಸಿ ಮುಂಡೇರ ಅಂದ್ರೆ ಇವ್ರೇ ಎತ್ಕೊಂಡು ಕೂಗುಡಿತಾರೆ ಎಲ್ಲಾರು. ಸೊರಗೋದು ಅವ್ನು ಹೇಳ್ದಾಗ ನಾನು ಜಮೀನ್ ಮಾಡ್ಲಿಲ್ವಲ್ಲ, ಅದಕ್ಕೆ ಇವಾಗ ಬಂದಿರೋ ದೊಡ್ಡ ನಿರ್ವಾಕ್ಯಲ್ಲೋದು. ಆಡ್ತಾವನೆ ಅಂದ್ರೆ ಹಂಗಿಂಗ್ ಆಡ್ತಾ ಇಲ್ಲ. ಜಮೀನ್ ಮಾರಿರತ್ತೆ ಇಸ್ಕೊಂತೀನಿ ಮಾಡ್ಕೊಂತೀನಿ ನೋಡೇ ಬಿಡ್ತೀನಿ ನಾನು. ನೋಡೋಣ ಹೆಂಗ್ ಇಸ್ಕೊಂಡ್ಗೆ ಇಸ್ಕೊ. ಹಿಂಗೆ ತಿರುತ್ ಕಟ್ಟು ಎಲ್ಲವನ್ಗೂ ಹೇಳ್ಬಿಡ್ತೀನಿ. ಇನ್ನ ತಿರುತ್ ಕಟ್ಟು, ನಿಂದು ಇನ್ನೂ ಇಷ್ಟೇ ಅಲ್ಲ, ಇನ್ನೂ ಐತೆ. ಮಾತೆತ್ತಿರಿ ಹಿಂಗ್ ಹೋಗೋದು. ಅವನಿಗೂ ಮಾಡು, ಅವನಿಗೆ ಯಾಕೆ ಬಿಟ್ಟಿದ್ಯಾ ಮಾಡು. ಅವನಿಗೂ ಇವಾಗಲೇ ಎದುರಿಗೇನೆ ಮಾತಾಡ್ಬಿಡು. ಸಂಸಾರ ಹಾಳು ಮಾಡಿ ಬೆಂಕಿ ಇಕ್ಕಿ ಕೆರೆ ಹಿಡಿದು ಸರ್ವ ನಾಶ ಆಗೋತೈತೆ. ಇಷ್ಟಕ್ಕೆ ಒಂದು ವರ್ಷ ಅಡಿಕೆ ಗಿಡ ಆಗೋಗಿರವು ಕಟ್ಟಿದಿದ್ರೆ. ಕಟ್ಗಳ ದುಡ್ಡು ದುಡ್ದು ಮಾಡ್ತಾನೆ, ದುಡ್ದು ಬಿಟ್ರೆ ನನಗೇನು ಲಕ್ಷ ಲಕ್ಷ ಕೊಡಲ್ಲ. ಹೋಗಿ ಹಂಗ ಓದ್ಸೇನ್ ಬೀದಿ ಬಿಟ್ಟಿಲ್ಲ ನನ್ನ. ದುಡಿಲಾರ್ದ ಲೋಭಿ ನನ್ನ ಮಗ ಹಿಂಗ ನಿನಗೆ ಹೇಳ್ಕ ದುಡಿದಾದ ಲೋಬಿ ಅಂತ ನನಗೆ ಹೇಳಕ್ ಬರಬೇಡ. ಮಾತೆತ್ತಿರಿ ಗಾರೆ ಕೆಲಸ ಮಾಡ್ತೀನಿ, ಬೆಳಕರಿದ್ರೆ ಕಂಪ್ನಿಗೆ ಹೋಗ್ತೀನಿ ನಾನು. ನಿನಗೆ ಹೇಳ್ಕ ಲೋಭಿ ನನ್ನ ಮಗನೇ ಹಿಂಗ ಆಡೋದು. ದುಡಿಯೋ ಮಕ್ಳು ಹೆಂಗ ದುಡ್ಕೊಂಡ ಮಿಂಡ್ರಿ ನನ್ನ ಮಗ ಅಂದಿದೆಯಲ್ಲ, ಮಿಂಡ್ರಿ ಗುಟ್ಟು ನನ್ನ ಮಕ್ಳು ಇನ್ನೆಂಗ್ ಮಾಡ್ತಾರೆ. ಮಿಂಡ್ರಿ ಗುಟ್ಟಿರೋ ನನ್ನ ಮಗ ನಾನು.